ನಾನು ನಿಜಾನೇ ಹೇಳ್ತಿದ್ದೀನಿ ಅಮ್ಮೋರೆ. ನಂಗೆ ಮದುವೆ ಆಗಿದೆ. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಬೇರೆ ಯಾರೂ ಅಲ್ಲ, ರಾಹುಲ್ ಅವರೇ ಕಟ್ಟಿದ್ದು. ರಾಹುಲ್ ಅವರೇ ನನ್ನ ಗಂಡ. ನೀನ್ ಈ ಮಾತನ್ನ ಇವಾಗ ಹೇಳ್ತಾ ಇದ್ಯಾ? ನಿನಗೂ ರಾಹುಲ್ಗೂ ಏನೋ ಸಂಬಂಧ ಇದೆ ಅಂತ ನನಗೆ ಯಾವತ್ತೋ ಗೊತ್ತಿತ್ತು ಕಣೆ. ನೀನ್ ಈ ಮನೆ ಸೊಸೆ ಅನ್ನೋ ಹಾಗೆ ಧೂಪ ಹಾಕೋದು, ಪೂಜೆ ಮಾಡೋದು, ಅಡಿಗೆ ಮಾಡೋದು, ಬಡಿಸೋದು ಎಲ್ಲ ಮಾಡ್ತಿದ್ದಾಗ್ಲೇ ನನಗ್ ನಿನ್ ಮೇಲೆ ಅನುಮಾನ ಬಂದಿತ್ತು ಕಣೆ. ರಾಹುಲ್ ಜೊತೆ ಕೈ ಹಿಡ್ಕೊಂಡು ಓಡಾಡೋದು, ಯಾರಿಗೂ ಗೊತ್ತಿಲ್ದ ಹಾಗೆ ರಾಹುಲ್ ಜೊತೆ ಊರೆಲ್ಲ ಸುತ್ತಾಡೋದು, ಇದೆಲ್ಲ ನನಗ್ ಗೊತ್ತಿಲ್ಲ ಅನ್ಕೊಂಡಿಯೇನೆ. ಏನೇ ಕೆಲಸದೊಳಾಕಿ ಈ ಮನೆ ಕಾಲಿಟ್ಟು ಈ ಮನೆ ಸೊಸೆ ಆಗ್ಬೇಕು ಅಂತ ನಮ್ಮ ರಾಹುಲ್ಲೇ ತಾಳಿ ಕಟ್ಟಿದ್ದು ಅಂತ ಹೇಳ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ಇದನ್ನ ಧೈರ್ಯ ಅನ್ನೋದಿಲ್ಲ ಶಾಂಭವಿ, ಮೋಸ ಅಂತಾರೆ. ರಾಹುಲ್, ನೀನ್ ಓದಿರೋದೇನು, ನಿನ್ನ ಸ್ಟೇಟಸ್ ಏನು, ನಿನ್ನ ಯೋಗ್ಯತೆ ಏನು? ನಿನ್ನ ಮುಂದೆ ನಿಂತ್ಕೊಳ್ಳೋ ಕೂಡ ಅರ್ಹತೆ ಇಲ್ದೇ ಇರೋಳನ್ನ ನೀನು ಮದ್ವೆ ಮಾಡ್ಕೊಂಡಿದ್ಯಾ? ಎಷ್ಟಕ್ಕೂ ಇವಳ ಹತ್ರ ಏನಿದೆ ಅಂತ ಇವಳನ್ನ ಮದ್ವೆ ಮಾಡ್ಕೊಂಡಿದ್ಯಾ? ರಾಹುಲ್ ಮಾಡ್ಕೊಳ್ಳಿಲ್ಲ, ಮಾತಲ್ಲೇ ಮೋಡಿ ಮಾಡಿ ಮತ್ ಬರೋ ಹಾಗೆ ಮಾಡಿ ಇವಳೇ ರಾಹುಲ್ ಹತ್ರ ತಾಳಿ ಕಟ್ಟಿಸ್ಕೊಂಡು ಈ ಆಸ್ತಿನೆಲ್ಲ ಹೊಡೆಯೋದಿಕ್ಕೆ ಪ್ಲಾನ್ ಮಾಡಿರ್ತಾಳೆ. ಬಾವಾ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗನ್ನೇ ಮದ್ವೆ ಮಾಡ್ಕೊಂಡು ನಿಮಗೆ ಮೋಸ ಮಾಡಿದಾಳೆ ಇವಳು. ಎಷ್ಟು ದಿನ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ರಿ ನೀವು. ಇವಳು ಎಂಥ ದೊಡ್ಡ ಮೋಸಗಾತಿ ಅಂತ ನಿಮಗೀಗ್ಲಾದ್ರೂ ಅರ್ಥ ಆಯ್ತಾ? ಈಗ್ಲಾದ್ರೂ ಇವಳ ನಿಜ ಸ್ವರೂಪ ಎಲ್ರಿಗೂ ಗೊತ್ತಾಯ್ತಲ್ಲ. ಇನ್ನೂ ಇವಳ ಹತ್ರ ಮಾತಾಡ್ಕೊಂಡಿದ್ಯಲ್ಲ ಶಾಂಭವಿ. ಅಮ್ಮ ಅಮ್ಮ, ಹಲೋ, ಏನ್ ಬಾಸು? ಏನೋ ಯೋಚನೆಯಲ್ಲಿರೋ ಹಾಗಿದೆಯಾ? ಬಾಸು, ಒಂದು ವಿಷಯ ಕೇಳ್ತೀನಿ, ಹೇಳು. ಸರಸುನ ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ? ಮದುವೆ ಆದ್ರೆ ಆದ ಹಾಗೆ ತಾನೆ? ಒಂದು ಸಲ ಮದುವೆ ಆದ್ಮೇಲೆ ಕಷ್ಟನೋ ಇಷ್ಟನೋ ಹೇಗೋ ಅನುಸರಿಸ್ಕೊಂಡು ಹೋಗ್ಬೇಕು. ನಿನ್ನ ಬಿಸ್ನೆಸ್ಗೋಸ್ಕರ ಒಂದು ಹುಡುಗಿಗೆ ಅನ್ಯಾಯ ಮಾಡ್ತೀಯಾ? ಜಸ್ಟ್ ಒಂದು ಡ್ರೀಮ್ ಬಂದಿದ್ ಮಾತ್ರಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂದ್ರೆ ನೀನೇ ಅವಳು ಗಂಡ ಅಂತ ಸರಸು ನಿಜ ಹೇಳ್ಬಿಟ್ಟಿದ್ರೆ ನಿನ್ನ ಉಸಿರೇ ನಿಂತು ಹೋಗ್ತಿತ್ತೇನೋ. ಆಸ್ತಿ, ಅಂದ, ಓದು ಎಲ್ಲ ಇರೋ ಹುಡುಗಿರೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋನ್ನ ಯಾವುದೋ ಚಿಕ್ಕ ಚಿಕ್ಕ ವಿಷಯಕ್ಕೆ ಸಿಂಪಲ್ ಆಗಿ ಬ್ರೇಕಪ್ ಮಾಡ್ಕೊಂಡು ಕೈ ಕೊಟ್ಟು ಹೋಗ್ತಾರೆ. ಇನ್ನು ಮದುವೆ ಮಾಡ್ಕೊಂಡು ಒಂದಷ್ಟು ದಿನ ಜೀವನ ಮಾಡಿದ್ಮೇಲೂ ಕೂಡ ಸಿಲ್ಲಿ ರೀಸನ್ಸ್ಗೆ ಡಿವೋರ್ಸ್ ತಗೊಂಡು ಬೇರೆ ಆಗ್ತಿದ್ದಾರೆ ಬಾಸು. ಆದ್ರೆ ನಿನ್ನ ಹೆಂಡತಿ ಮಾತ್ರ ನೀನ್ ಅವಳನ್ನ ಪ್ರೀತಿಸ್ಲಿಲ್ಲ ಅಂದ್ರೂ ಕೂಡ ಅವಳನ್ನ ನೀನು ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು ನೀನೇ ತನ್ನ ಸರ್ವಸ್ವ ಅಂತ ನಿನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ. ಹೆಂಡತಿಗೆ ಬೆಲೆ ಕೊಡದೇ ಇರೋನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು ಅಂತ ನೀನ್ ಹೆಂಡತಿ ಅನ್ಕೊಂಡ್ಲು ಅನ್ಕೋ. ಬಾಸು, ನೀನ್ ಎಂತ ದೊಡ್ಡ ಕಿಲಾಡಿ ಆದ್ರೂ ಸರಸು ದೃಷ್ಟಿಲಿ ಮಾತ್ರ ನೀನ್ ಯಾವತ್ತೋ ಝೀರೋ ಆಗ್ಬಿಡ್ತಾ ಇದ್ದೆ. ನಿನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಬಾಸು. ನೀನು ಸರಸುನ ಪ್ರೀತಿಸ್ಲಿಲ್ಲ, ಸರಸುನ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತಾನೂ ಅನ್ಕೊಂಡಿರ್ಲಿಲ್ಲ. ಆದ್ರೂ ಕೂಡ ನಿಮ್ಮ ತಾತ ಅವಳು ಕೊಟ್ಟಿರೋ ಆಸ್ತಿನ
ನೀನು ನಿನ್ ಪ್ರಾಜೆಕ್ಟ್ಗೋಸ್ಕರ ಕೇಳಿದ್ದಕ್ಕೆ 1 ನಿಮಿಷನೂ ಯೋಚನೆ ಮಾಡದೆ ಅದನ್ನ ನಿನಗ್ ಕೊಟ್ಟಿದ್ದಾಳೆ. ಓದು ಆಸ್ತಿ ಎಲ್ಲ ಇರೋ ನಿನಗಿಂತ ಅದೇನು ಇಲ್ದೇ ಇರೋ ಸರಸು ಮನಸ್ಸು ಎಷ್ಟು ಧಾರಾಳ ಅಂತ ನೀನು ಅರ್ಥನೇ ಮಾಡ್ಕೋತಿಲ್ಲ ಬಸ್ಸು. ಇಷ್ಟಪಟ್ಟು ಮಾಡ್ಕೊಂಡ್ರು ಇಷ್ಟಪಡದೆ ಮಾಡ್ಕೊಂಡ್ರು ಮದುವೆನೇ ಬಸ್ಸು. ಆ ಮದುವೆ ಸಂಬಂಧನ ಗೌರವಿಸಲೇಬೇಕು, ಕಂಟಿನ್ಯೂ ಮಾಡಲೇಬೇಕು. ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು ಕೂಡ ತನ್ನ ಹೆಂಡತಿನ ಪ್ರೀತಿಸಿ ಚೆನ್ನಾಗಿ ನೋಡ್ಕೋತಾರೆ, ತನ್ನ ಹೆಂಡತಿ ಜೀವನಕ್ಕೆ ನೆರಳಾಗಿರ್ತಾರೆ. ಅಲ್ಲ, ನಿನ್ನಿಂದ ಯಾಕೆ ಆ ಕೆಲಸ ಆಗ್ತಾ ಇಲ್ಲ? ನಿನಗಿಂತ ಅವರೇ ಬೆಟ್ರು ಅಂತ ನಿನಗೆ ಅನಿಸ್ತಾ ಇಲ್ವಾ? ನಿನಗೊಂದು ವಿಷಯ ಹೇಳ ಬಾಸು, ನಿನಗಿರೋ ಸ್ವಾರ್ಥ ಸರಸುಗಿಲ್ಲ, ನಿಮ್ಮಮ್ಮನಿಗಿರೋ ಅಹಂಕಾರನೂ ಸರಸುಗಿಲ್ಲ, ನಿಮ್ಮ ಚಿಕ್ಕಮ್ಮನಿಗಿರೋ ಗರ್ವ ಸರಸುಗಿಲ್ಲ. ಅಷ್ಟೇ ಅಲ್ಲ, ನಿನ್ನ ತಂಗಿಗಿರೋ ಈಗೋ ಸರಸುಗಿಲ್ಲ, ನಿಮ್ಮ ಕಾತ್ಯಾಯಿನಿ ಆಂಟಿಗಿರೋ ಪೊಗರು ಸರಸುಗಿಲ್ಲ. ಸರಸು ಕ್ಯಾರೆಕ್ಟರ್ನ ಯಾರಿಗಾದ್ರೂ ಹೋಲಿಸಿದ್ರೆ ಇಲ್ಲಿ ನೋಡು, ನಿಮ್ಮ ಇಡೀ ಫ್ಯಾಮಿಲಿಲಿರೋರೆಲ್ಲ ಸರಸು ಮುಂದೆ ನಥಿಂಗ್ ಬ್ರದರ್. ತ್ಯಾಗ ಮಾಡೋನ್ನ ಗಂಡ ಅಂತಾರೆ. ಆದ್ರೆ ನಿನ್ನ ಹೆಂಡತಿನೇ ನಿನಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ತಿದ್ದಾಳೆ. ಆದ್ರೆ ನಿನ್ನ ಹೆಂಡತಿಗೋಸ್ಕರ ಏನ್ ತ್ಯಾಗ ಮಾಡಿದ್ಯಾ? ನಿನಗೆ ಮದುವೆ ಅಂದ್ರೆ ಇಂಟ್ರೆಸ್ಟೇ ಇಲ್ಲ, ಅದರಲ್ಲೂ ನಿನ್ನ ಹೆಂಡತಿ ಅಂದ್ರೆ ಮೊದಲೇ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ನಿನ್ನ ಹೆಂಡತಿ ನಿನಗೋಸ್ಕರ ಕಷ್ಟ ಪಡ್ತಿದ್ದಾಳೆ ಅನ್ನೋ ಯೋಚನೆ ಕೂಡ ನಿನಗಿಲ್ಲ. ನಿನಗೋಸ್ಕರ ಇಷ್ಟೆಲ್ಲ ಅವಮಾನ ಸಹಿಸ್ಕೊತಿದ್ದಾಳಲ್ಲ ಅನ್ನೋ ಬೇಜಾರು ನಿನಗಿಲ್ಲ. ಯಾವ ಫೀಲಿಂಗ್ಸ್ ಇಲ್ದೇ ಇರೋ ನಿನ್ನಂಥವನಿಗೋಸ್ಕರ ಆ ಸರಸು ಪಾಪ ಇಷ್ಟೆಲ್ಲ ಕಷ್ಟಗಳನ್ನ ಯಾಕೆ ಅನುಭವಿಸ್ಬೇಕು? ಯಾಕೆ ಅಷ್ಟೆಲ್ಲ ಅವಮಾನ ಸಹಿಸ್ಕೋಬೇಕು? ಬಸು, ನಿನಗೆ ಯಾವ ಫೀಲಿಂಗ್ಸು ಇಲ್ಲದೆ ಇದ್ರು ಕೂಡ ನೀನೇ ತನ್ನ ಜೀವನ, ನೀನೇ ತನ್ನ ಪ್ರಪಂಚ ಅನ್ಕೊಂಡಿರೋ ಸರಸು ಅಂತ ಹೆಂಡತಿ ನಿನಗೆ ಸಿಕ್ಕಿರೋದು ನಿನ್ನ ಅದೃಷ್ಟ ಬಸು. ಕಷ್ಟದಲ್ಲಿರೋ ಹೆಂಡತಿಗೆ ಅಟ್ಲೀಸ್ಟ್ ಮಾತಲ್ಲಾದ್ರೂ ಸಮಾಧಾನ ಹೇಳ್ದಿರೋ ನಿನ್ನಂಥ ಗಂಡ ಸಿಕ್ಕಿರೋದು ಸರಸು ದುರಾದೃಷ್ಟ. ತಾಳಿ ಕಟ್ಟಿರೋ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೆ ಹೋದ್ರು ನಿನ್ನ ಬಿಸ್ನೆಸ್ಗೋಸ್ಕರ, ನಿನ್ನ ಪ್ರಾಜೆಕ್ಟ್ಸ್ಗೋಸ್ಕರ ಅವಳನ್ನ ಹೆಂಡತಿಯಾಗಿ ಉಪಯೋಗಿಸ್ಕೋಬೇಕು ಅನ್ಕೋತಾ ಇದೆಯಾ? ಅಂದ್ರೆ ನಿನ್ನ ಹತ್ರ ಕಮರ್ಷಿಯಾಲಿಟಿ ಬಿಟ್ರೆ ಹ್ಯುಮ್ಯಾನಿಟಿನೇ ಇಲ್ಲ ಅಂದಾಗಾಯ್ತು. ಏನ್ ಕ್ಯಾರೆಕ್ಟರ್ ಬಾಸು ನಿಂದು! ಒಂದು ಚೂರು ಮಾನವೀಯತೆನೇ ಇಲ್ಲದೆ ಇರೋ ನಿನ್ನಂಥವನ್ನ ನಿನ್ನ ಹೆಂಡತಿ ತನ್ನ ಪ್ರಾಣ, ತನ್ನ ದೈವ ಅನ್ಕೊಂಡಿದ್ದಾಳೆ. ಅಂತ ಹೆಂಡತಿನ ಪಡ್ಕೊಳ್ಳೋದನ್ನ ಬಿಟ್ಟು ಕಳ್ಕೊಂಡ್ರೆ ಈ ಪ್ರಪಂಚದಲ್ಲಿ ನಿನಗಿಂತ ವೇಸ್ಟ್ ಫೆಲೋ, ವರ್ಸ್ಟ್ ಫೆಲೋ ಇನ್ಯಾರು ಇರೋಕ್ ಸಾಧ್ಯ ಇಲ್ಲ. ಇಲ್ಲೋಡ್ ಬಾಸು, ಫೈನಲ್ ಆಗಿ ಒಂದು ಹೇಳ್ತಾ ಇದ್ದೀನಿ, ಇದು ನಿನ್ನ ಲೈಫು. ಸರಸುನ ನಿನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡ್ಕೋತೀಯೋ ಇಲ್ಲ ಬಿಡ್ತೀಯೋ ಅದು ನಿನ್ನಿಷ್ಟ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗನ ಮದುವೆ ಮಾಡ್ಕೊಂಡು ನಿಮಗೆ ಮೋಸ ಮಾಡಿದಾಳೆ ಇವಳು. ಅತ್ತೆ, ಅತ್ತೆ ಬೇಡ ಅತ್ತೆ, ಅತ್ತೆ. ಕಿತ್ಕೊಂಡಿದ್ದು ಕೊಡೋದಿಕ್ಕಲ್ವೇ? ನಾವು ನಿಜ ಹೇಳ್ದಿರೋದಿಕ್ಕೆ ಫೀಸು. ಬಾರಮ್ಮ. ಅತ್ತೆ ನಿಂತ್ಕೊಳ್ಳಿ ಅತ್ತೆ. ಅರುಣ್ ಪ್ರಸಾದ್ ಮಾವ, ನಾನು ನಿಂಗೆ ಕೊಟ್ಟಿರೋ ಒಡವೆ ಎಲ್ಲಮ್ಮ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಹುಡುಗ ನೋಡಕ್ ಬಂದಾಗ ನನಗೆ ಅಲಂಕಾರ ಮಾಡಿದ ಒಡವೆಗಳೆಲ್ಲ ನನ್ನ ಹತ್ರ ಇರೋದು ಒಳ್ಳೇದಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳಿ ಅರುಣ್ ಮಾವಂಗೆ ವಾಪಸ್ ಕೊಟ್ಬಿಡ್ಬೇಕು. ಅಕ್ಕ ಕ್ಯಾಶುಯಲ್ ಆಗಿ ಫೋನ್ ಮಾಡ್ತಿದ್ದಾಳ. ಬಾವ ಕೊಟ್ಟ ಪ್ರೆಸ್ ಮೀಟ್ ನ ನೋಡಿ ಏನಾದ್ರೂ ಫೋನ್ ಮಾಡ್ತಿದ್ದಾಳ.
ಆ ಮ್ಯಾಟರ್ ಬಗ್ಗೆ ಕೇಳಿದ್ರೆ ನಾನು ಏನು ಹೇಳಿ? ಇಷ್ಟು ಟೆನ್ಷನ್ ಮಾಡ್ಕೋತಿದ್ದಾಳಲ್ಲ, ವಾಗ್ದೇವಿ ಏನಾದ್ರೂ ಫೋನ್ ಮಾಡಿದಾಳ? ವಾಗ್ದೇವಿ ಅಕ್ಕ ಕಾಲ್ ಮಾಡ್ತಿದ್ದಾಳೆ. ನೀನ್ ಅಕ್ಕನಿಗೆ ಸರಸು ಬಗ್ಗೆ ಆ ಮಂಗಮ್ಮನ ಬಗ್ಗೆ ಏನು ಹೇಳಿಲ್ಲ ತಾನೆ? ಹೇಳ್ಬೇಕಾಗಿರೋ ನೀನೇ ಹೇಳ್ದೇ ಇದ್ದಾಗ ನಾನು ಯಾಕೆ ಹೇಳ್ತೀನಿ? ಹಾಯ್ ಅಕ್ಕ, ಹೇಗಿದ್ಯಾ? ಇನ್ನು ಎಷ್ಟು ದಿವಸ ಅಂತ ವಿಷಯ ಮುಚ್ಚಿಡ್ತೀಯಾ? ಅಕ್ಕನಿಗೆ ಮ್ಯಾಟರ್ ಗೊತ್ತಾಗಿದೆ ಅನ್ಸುತ್ತೆ. ಏನ್ ಮುಚ್ಚಿಡ್ತಿದ್ದೀನಿ ಅಕ್ಕ? ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ನಾನು ಏನು ಕೇಳ್ತಿದ್ದೀನಿ ಅಂತ ನಿನಗೆ ಗೊತ್ತಾಗ್ತಿಲ್ವಾ? ಅಕ್ಕನಿಗೆ ಗೊತ್ತಾಗಿದೆ ಅನ್ಸುತ್ತೆ. ಈಗೇನ್ ಹೇಳಿ? ಈಗ ಶುರುವಾಗುತ್ತೆ ಒರಿಜಿನಲ್ ಸಿನಿಮಾ. ಯಾಕೇನು ಮಾತಾಡ್ತಿಲ್ಲ ಶಾಂಭವಿ? ಅಕ್ಕ ಅದು ನಾನು ನಿನ್ನನ್ನು ಕೇಳ್ತಾನೆ ಇದ್ದೀನಿ. ನಿಮ್ಮ ಭಾವನವ್ರನ್ನ ನನಗೆ ತೋರಿಸ್ದೆ. ಇನ್ನು ಎಷ್ಟು ದಿವಸ ಅಂತ ಅವ್ರನ್ನ ಮುಚ್ಚಿಡ್ತೀಯ ನೀನು ಹೇಳು? ಇನ್ನೂ ಅರ್ಥ ಆಗ್ಲಿಲ್ವಾ? ಥ್ಯಾಂಕ್ ಗಾಡ್. ಭಾವನ್ ಬಗ್ಗೆನಾ? ಸರಸು ಬಗ್ಗೆ ಅನ್ಕೊಂಡೆ. ಇವತ್ತಾದ್ರೂ ನನಗೆ ತೋರಿಸ್ತೀಯೋ ಇಲ್ವೋ? ನನಗವ್ರನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಒಂದೇ ಒಂದು ಸಾರಿನಾದ್ರೂ ಅವ್ರನ್ನ ತೋರಿಸು ಶಾಂಭವಿ. ಹಾ, ಖಂಡಿತ ತೋರಿಸ್ತೀನಕ್ಕ. 2 minutes ಅಲ್ಲಿ ನಿನಗೆ ಕಾಲ್ ಮಾಡ್ತೀನಿ. ಸರಿ. ಸಿಕ್ಕಾಕೊಂಡ್ಲು ಅನ್ಕೊಂಡೆ, ಬದುಕ್ಬಿಟ್ಲು. ಛೇ, ಮಮ್ಮಿ ಶಾಪಿಂಗ್ ಹೋಗೋಣ ಬಾ. ಸ್ವಲ್ಪನಾದ್ರೂ ನಿನ್ ತಲೆಯಲ್ಲಿ ಬುದ್ಧಿ ಇದ್ಯಾ? ದಿಕ್ಕು ದೆಸೆ ಇಲ್ದೇ ಇರೋ ಆ ಮಂಗಮ್ಮ ಈ ಮನೆಗ್ ಬಂದು ಇಲ್ಲೇ ಜಾಂಡ ಊರಿದಾಳೆ. ಈ ಮನೆಗ್ ಸೊಸೆ ಆಗ್ಬೇಕಾಗಿರೋ ನೀನ್ ಮಾತ್ರ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಶಾಪಿಂಗು ಅದು ಇದು ಅಂತ ಟೈಮ್ ಪಾಸ್ ಮಾಡ್ತಿದ್ಯಾ? ಆ ಕೆಲಸದೊಳಗಿರೋ ಬುದ್ಧಿವಂತಿಕೆನೂ ನಿನ್ಗಿಲ್ವಾ? ಮೊನ್ನೆವರೆಗೂ ಅವಳು ನಿಮ್ಮ ಮಾವನಿಗೆ ಸೇವೆ ಮಾಡ್ತಿದ್ರೆ ಆ ಯಪ್ಪನಿಗೆ ಪ್ರಜ್ಞೆ ಇಲ್ವಲ್ಲ, ಹೋಗ್ಲಿ ಬಿಡು ಅಂತ ಸುಮ್ನಿದ್ವಿ. ಈಗ ಯಪ್ಪ ಎದ್ದು ಕೂತಿರೋದ್ರಿಂದ ಅವನಿಗೆ ಸೊಸೆ ಆಗಬೇಕು ಅಂದ್ರೆ ಎಲ್ಲ ಕೆಲಸ ನೀನೇ ಮಾಡ್ತಿರೋ ಹಾಗೆ ಬಿಲ್ಡಪ್ ಕೊಡೆ ಪೆದ್ದ ಶಿಖಾಮಣಿ. ಮಂಗಮ್ಮ ನಿಮ್ಮ ಮಾವನಿಂದ ದೂರ ಆಗ್ಬೇಕು ಅಂದ್ರೆ ನೀನ ಯಪ್ಪನಿಗೆ ಹತ್ರ ಆಗ್ಬೇಕು. ಬಾ. ರಾಹುಲ್ನು ಸರ್ಸುನು ಒಂದ್ ಮಾಡಬೇಕು. ಇವರಿಬ್ಬರಿಗೂ ಮದುವೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಡಾಕ್ಟರ್ ಏನಾದ್ರೂ ಕಾಲ್ ಮಾಡಿದ್ರಾ ಬಾಬಾ? ಏನಂದ್ರು? ಅದೇ ಮೆಡಿಸಿನ್ಸ್ ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಡಾಕ್ಟರ್ ಹೇಳಿದ್ದು ಕರೆಕ್ಟೇ. ಆ ಔಷಧಿಗಳಿಂದಾನೇ ನೀವು ಹುಷಾರಾಗಿದ್ದೀರಿ. ಔಷಧಿಗಳಿಂದ ಮನುಷ್ಯರ ಗಾಯ ಗುಣ ಮಾಡ್ಬೋದಷ್ಟೇ. ಆದ್ರೆ ನಾನು ಗುಣ ಆಗಿದ್ದು ಸರ್ಸು ಮಾಡಿದ ಸೇವೆಯಿಂದಾನೆ. ವಾಗ್ದೇವಿ ಅಕ್ಕ ನಿಮ್ಮನ್ನು ನೋಡೋಕೆ ಕಾಲ್ ಮಾಡಿದ್ರು ಬಾಬಾ. ನನಗೆ ಹೇಳ್ದೆ ಯಾವುದೇ ಕೆಲಸ ಮಾಡಬೇಡಿ, ಯಾವುದೇ ನಿರ್ಣಯನ ತಗೋಬೇಡಿ ಅಂತ ನನಗೆ ಹೇಳೋಕೆ ಹೇಳಿದ್ಲಾ? ಅದೇನ್ ಹಾಗಂತಿದ್ದೀರಾ ಭಾವ? ನೀವ್ ಹೇಗಿದ್ದೀರಾ ಅಂತ ತಿಳ್ಕೊಳ್ಳೋಕ್ ಕಾಲ್ ಮಾಡಿದ್ರು. ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಸಲ ಕಾಲ್ ಮಾಡಿದ್ರು. ಆದ್ರೆ ನಿಮ್ಗೆ ಆಕ್ಸಿಡೆಂಟ್ ಆದ ವಿಷಯ ಗೊತ್ತಾದ್ರೆ ಅಕ್ಕ ಟೆನ್ಷನ್ ಮಾಡ್ಕೋತಾರೆ ಅಂತ ಆ ವಿಷಯನ ಹೇಳ್ದೆ ಮ್ಯಾನೇಜ್ ಮಾಡಿದ್ವಿ. ಅಕ್ಕ ನಿಮ್ಮನ್ನ ಒಂದ್ಸಲ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಬಾಬಾ. ನಾನು ಕೂಡ ಅವಳನ್ನ ನೋಡಿದೆ ತುಂಬಾನೇ ದಿನಗಳಾಯ್ತು. ನನಗೂ ಅವಳು ನೋಡ್ಬೇಕನ್ಸ್ತಾ ಇದೆ. ನಮ್ಮ ಮಧ್ಯೆ ಆಗ್ತಿರೋದು ಬರೀ ಜಗಳ ಅಷ್ಟೇ ಬಿಟ್ರೆ ಹಾಗೇ ಪ್ರತಿಕಾರ ಅಂತೇನಿಲ್ವಲ್ಲ. ಅಕ್ಕನಿಗೆ ನಾನೀಗ ಕಾಲ್ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಆಕ್ಸಿಡೆಂಟ್ ಆದ ವಿಷಯನ ಅಕ್ಕನಿಗೆ ಹೇಳ್ಬೇಡಿ. ಅಕ್ಕ ನೊಂದ್ಕೊತಾಳೆ. ನಿಮ್ಮ ಅಕ್ಕ ತಗೊಂಡಿರೋ ನಿರ್ಣಯದ ವಿರುದ್ಧ ಇದನ್ನೇ ಹೊರತು ನಿಮ್ಮ ಅಕ್ಕನ ಮನಸ್ಸನ್ನ ನೋಯಿಸೋ ಅಷ್ಟು ಕೆಟ್ಟ ಮನುಷ್ಯ ನಾನಲ್ಲಮ್ಮ. ಸರಿ. ಮುಖ್ಯವಾಗಿ
ಸರಸು ವಿಷಯನ ಅಕ್ಕನಿಗೆ ಹೇಳ್ಬಿಡಿ. ಎಲ್ಲ ವಿಷಯಗಳನ್ನ ಅವಳ ಹತ್ರ ಹೇಳಿ ಚರ್ಚೆ ಮಾಡುವಂತ ಬಾಂಧವ್ಯ ನಮ್ಮಿಬ್ರ ಮಧ್ಯೆ ಇಲ್ಲ. ಅಭಿಪ್ರಾಯ ಭೇದಗಳು ಬಂದ ಮಾತ್ರಕ್ಕೆ ಪ್ರೀತಿ ಕಡಿಮೆ ಆಗಿ ಹೋಗುತ್ತಾ ಬಾವ? ಅಕ್ಕನಿಗೆ ನೀವಂದ್ರೆ ತುಂಬಾ ಇಷ್ಟ. ನಿಮ್ಮೇಲೆ ಪ್ರೀತಿ ಇರೋದಕ್ಕೇನೆ ಅಷ್ಟು ಸಲ ಕಾಲ್ ಮಾಡಿ ನಿಮ್ ಬಗ್ಗೆ ಕೇಳ್ತಾ ಇದ್ರು. ಅಕ್ಕನಿಗೆ ಕಾಲ್ ಮಾಡ್ತೀನಿ. ಅಕ್ಕ, ಬಾವನ್ನ ನೋಡ್ಬೇಕು ಅಂತಿದ್ದೆ ಅಲ್ವಾ? ಅವ್ರಿಲ್ಲೇ ಇದ್ದಾರೆ, ನೋಡು. ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾಳೆ. ಅಲ್ಲಿ ಹೇಗಿದ್ದಾಳೋ ಏನೋ. ನನಗೂ ಅವಳನ್ನ ನೋಡ್ಬೇಕನ್ಸ್ತಾ ಇದೆ. ನಿಮ್ಮ ಅಕ್ಕ ಹೇಗಿದ್ದಾಳಂತ ಕೇಳು. ಅಕ್ಕ, ಬಾವ ನೀನ್ ಹೇಗಿದ್ಯಾ ಅಂತ ಕೇಳ್ತಿದ್ದಾರೆ. ನಾನ್ ಚೆನ್ನಾಗೇ ಇದ್ದೀನಿ. ಅವ್ರು ಹೇಗಿದ್ದಾರೋ ಕೇಳು. ಅಕ್ಕ ಚೆನ್ನಾಗೇ ಇದ್ದಾಳಂತೆ, ನೀವ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾನು ಹೇಗಿದ್ರೆ ಏನು? ಬಿಸ್ನೆಸ್ ಅಂತ ಟೈಮಿಗೆ ಸರಿಯಾಗಿ ಊಟ ನಿದ್ದೆ ಮಾಡಿಲ್ಲ ಅಂದ್ರೆ ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ ಹೇಳು. ಬಾವ ಏನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ ಅಕ್ಕ? ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಯಾವಾಗ ಬರ್ತಾಳಂತ ಕೇಳು. ನನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆಯೋ ಏನೋ. ಸ್ವಲ್ಪ ದಿನ ನಾನು ದೂರ ಆಗಿದ್ರಿಂದ ನನ್ನ ಮೇಲಿನ ಕೋಪ ಪ್ರೇಮಕ್ಕೆ ತಿರುಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತುಂಬಾ ಕೆಲಸ ಇದೆ. ನಾನು ಯಾವಾಗ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಹೆಲ್ತ್ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳು ಶಾಂಭವಿ. ಮಗಳು ಮದುವೆಗಿಂತ ಬಿಸ್ನೆಸ್ ದೊಡ್ಡದಲ್ಲ ಅಂತ ಹೇಳು. ನವ್ಯ ಮದುವೆ ವಿಷಯನ ಪೆಂಡಿಂಗ್ನಲ್ಲಿಡೋದಕ್ಕೆ ಅದೇನ್ ಬಿಸ್ನೆಸ್ ಮೀಟಿಂಗ್ ಅಲ್ಲ ಅಂತ ಹೇಳು. ಅಕ್ಕ, ಬಾವ ಏನಂದ್ರು ಕೇಳಿಸ್ಕೊಂಡ್ಯಾ? ಆದಷ್ಟು ಬೇಗ ಫಿನಿಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳು. ಅವತ್ತು ಮಂಗಮ್ಮನ ಕಳಿಸ್ಕೊಟ್ಬಿಡು ಅಂತ ಅಕ್ಕ ತುಂಬಾ ಸೀರಿಯಸ್ ಆಗಿ ಹೇಳಿದ್ಲು. ಈಗ ಮಂಗಮ್ಮನೇನಾದ್ರೂ ನೋಡಿದ್ರೆ ಅಕ್ಕ ತುಂಬಾ ಕೋಪ ಮಾಡ್ಕೊತಾಳೆ. ಇಲ್ಲೇನ್ ನಡೀತಿದೆ ಅಂತ ಮತ್ತೆ ಕೇಳ್ತಾಳೆ. ಇವತ್ತಿಂದ ಅರುಣ್ ಪ್ರಸಾದ್ ಅವ್ರಿಗೆ ನೀನ್ ಯಾವ ಸೇವೆನೂ ಮಾಡಬಾರ್ದು. ಅವ್ರಿಗೆ ಬೇಕಾಗಿರೋದೆಲ್ಲ ನನ್ನ ಮಗಳು ನೋಡ್ಕೋತಾಳೆ. ನೀನ್ ಇವಾಗ ಮಂಗಮ್ಮ ಆಗ್ದೇನೆ ಸರ್ಸು ಹಾಗೆ ನಟನೆ ಮಾಡಿ ಮಹಾನಟಿ ಆದ್ಯಲ್ಲ. ಆ ಪಾತ್ರದಲ್ಲಿ ಜೀವನ ಮಾಡೋ ಕೆಲ್ಸದಲ್ಲಿರು. ನಿನ್ನ ಕೈಯಲ್ಲಿರೋ ಈ ಟ್ರೇನ ನನ್ನ ಮಗಳ ಕೈ ಕೊಟ್ಟು ಹೋಗ್ತಾ ಇರು. ಅವತ್ತು ಅರುಣ್ ಮಾವನ್ ಕೋಣೆಯಲ್ಲಿ ಧೂಪ ಇಟ್ಟು ದೊಡ್ಡ ಅನಾಹುತ ಆಗೋ ಹಾಗೆ ಮಾಡ್ಬಿಟ್ರು. ಇವಾಗ ನಾನೇನಾದ್ರೂ ಇದನ್ನ ಕೊಟ್ಬಿಟ್ರೆ ಅರುಣ್ ಮಾವನ್ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾರೆ. ಹೇಳಿದ್ದು ಅರ್ಥ ಆಗ್ಲಿಲ್ಲ, ಕೇಳಿಸ್ಲಿಲ್ಲ ಅನ್ನೋ ಹಾಗೆ ನೋಡ್ತಿದ್ಯಲ್ಲ, ಕೊಡಿಲಿ. ಆಗಲ್ಲಮ್ಮ, ಶಾಂಭವಿ ಅಮ್ಮವರು ಅರುಣ್ ಮಾವನ್ ಜೊತೆನೇ ಇದ್ದು ಎಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇದು ನನ್ನ ಕೆಲಸ. ಏಯ್, ಹೇಳಿದ್ದು ಕೇಳದೆ ನನಗೆ ಉತ್ತರ ಕೊಡ್ತೀಯನೇ? ಕೊಬ್ಬು ಹೆಚ್ಚಾಗಿದ್ಯಾ? ಏನೇ ಜಾಸ್ತಿ ಮಾತಾಡ್ತಿದ್ಯಾ? ನೀನೇನು ಮಾಡಬಾರ್ದು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಕೊಡೆ ಇಲ್ಲಿ. ಅಯ್ಯೋ, ನೀವೇನ್ ಬೇಕಾದ್ರೂ ಹೇಳಿ. ಅರುಣ್ ಮಾವನ್ ಸಂಬಂಧಪಟ್ಟಿದ್ದ ಕೆಲಸ ನಾನೇ ಮಾಡೋದು. ನಾನು ಬಿಟ್ಟು ಇನ್ಯಾರೇ ಮಾಡಿದ್ರು ಅರುಣ್ ಮಾವ ಒಪ್ಪಲ್ಲ. ಶಾಂಭವಿ, ಅಕ್ಕ, ತೇಜು, ರಾಹುಲ್, ನವ್ಯ ಅವ್ರಿಗೆಲ್ಲ ಏನ್ ಅಗತ್ಯ ಇದೆಯೋ ಅವ್ರ ಹತ್ರನೇ ಇದ್ದು ನೋಡ್ಕೊಳಕ್ ಹೇಳು. ಹಾಗೆ ಅವ್ರನ್ನೂ ನೋಡ್ಕೊಳಕ್ ಹೇಳು. ಆಯ್ತು ಅಕ್ಕ. ಏಯ್, ಹೇಳಿದ ಮಾತು ಕೇಳ್ದೆ ಏನೇ ಪೊಗರು ತೋರಿಸ್ತೀಯಾ? ನಾನೇನ್ ಪೊಗರು ತೋರಿಸ್ತಿಲ್ಲಮ್ಮ, ಇದು ನನ್ನ ಕರ್ತವ್ಯ. ಮುಚ್ಚ ಬಾಯಿ. ನನಗೆ ಡೈಲಾಗ್ ಹೊಡೆದೆ ಅಂದ್ರೆ ಬಾಯಲ್ಲಿ ಬಟ್ಟೆ ತುರ್ಕಿ ಹೊಲ್ದು ಬಿಡ್ತೀನಿ. ಅರುಣ್ ಪ್ರಸಾದ್ ಅವರು ನೀನ್ ನನ್ನ ಮಗಳ ತರ ಈ ಆಸ್ತಿಗೆ ವಾರಸ್ದಾರಳು ಅಂತ ಹೇಳಿದ್ದೆ. ನಿಜವಾಗ್ಲೂ ಅವ್ರ ಮಗಳು ಅನ್ನೋ ಹಾಗೆ, ಆಸ್ತಿಗೆ ವಾರಸ್ದಾರಳು ಅನ್ನೋ ಹಾಗೆ ಹಾಗಲ್ ಕನ್ಸ್ ಕಾಣ್ತಿದ್ಯಾ? ಅದೆಲ್ಲ ನಡೆಯೋದು ಇಲ್ಲ. ನೀನು ಪರ್ಮನೆಂಟ್ ಆಗಿ ಇಲ್ಲಿ ಇರೋಳು ಅಲ್ಲ. ಅದನ್ ಕೊಡೆ ಇಲ್ಲಿ. ಬೇಡ ಮೋರೆ, ಅರುಣ್ ಮಾವ ನಾನ್ ಕೊಡದೆ ಹೋದ್ರೆ ಔಷಧಿ ತಗೊಳಲ್ಲಮ್ಮ. ನನ್ ಮಾತ್ ಕೇಳಿಸ್ಕೊಳ್ಳಿ. ಏನೇ ನಿನ್ನ ಮಾತು ನಾನ್ ಕೇಳೋದು? ಕೊಡೆ. ಅಯ್ಯೋ ಬೇಡ ಮೋರೆ,
ಶಾಂಭವಿ ಏನದು ಸದ್ದು? ಯಾರೋ ಕಿರ್ಚಾಡೋ ತರ ಕೇಳಿಸ್ತಾ ಇದೆ. ಕೆಳಗಡೆ ಯಾರೋ ಕೆಲಸದವ್ರು ಇರ್ಬೇಕಕ್ಕ. ಕೆಲಸದವರು ಅಷ್ಟು ಜೋರಾಗಿ ಮಾತಾಡೋದು ಅಂದ್ರೆ ಏನು? ಬುದ್ಧಿ ಇಲ್ವಾ ಅವ್ರಿಗೆ? ನಾನೇ ಹೋಗಿ ನೋಡ್ತೀನಕ್ಕ. ಮಂಗಮ್ಮ, ಅಕ್ಕ ನಿನ್ನ ನೋಡ್ಬೇಕು ಅಂತಿದ್ದಾಳೆ, ಬಾ ಇಲ್ಲಿ. ಇನ್ನು ಒಂದು ಕ್ಷಣನೂ ನೀನು ನನ್ನ ಮನೇಲಿರೋ ಅವಶ್ಯಕತೆ ಇಲ್ಲ. ಗೆಟ್ ಔಟ್. ಹೌದು, ಕೆಲಸದವ್ರು ಅಂದ ತಕ್ಷಣ ನೆನಪಾಯ್ತು. ಆ ಕೆಲಸದವಳನ್ನ ಮನೆಯಿಂದ ಹೊರಗಡೆ ಕಳಿಸು ಅಂತ ಹೇಳಿದ್ನಲ್ಲ, ಅವಳು ಹೋದ್ಲಾ ಇಲ್ಲ ಇನ್ನು ಮನೇಲೇ ಇದ್ದಾಳ? ಅಕ್ಕ ಅವಳ ಬಗ್ಗೆ ಕೇಳ್ತಿದ್ದಾಳಲ್ಲ, ಅಂದ್ರೆ ಮಂಗಮ್ಮನೆ ಸರಸು ಹಾಗೆ ನಟಿಸ್ತಿದ್ದಾಳೆ ಅನ್ನೋ ವಿಷಯ ಅಕ್ಕನಿಗೆ ಗೊತ್ತಾಗೋಯ್ತಾ? ನಾನು ಹೇಳಿದಷ್ಟಕ್ಕೂ ನೀನು ಉತ್ತರನೇ ಕೊಡ್ಲಿಲ್ವಲ್ಲ ಶಾಂಭವಿ? ಅಕ್ಕ, ನೀನ್ ಹೇಳಿದ ತಕ್ಷಣನೇ ಕಳಿಸ್ಬಿಟ್ಟೆ ಅಕ್ಕ. ಅಕ್ಕ, ನಮ್ಮ ಬ್ರಾಂಚ್ ಮ್ಯಾನೇಜರ್ ಜೊತೆ ಕಾಲ್ ಮಾತಾಡ್ಬೇಕು. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ಲಾ? ಓಕೆ, ಬಾಯ್. ಯಾವ ಕೆಲಸದ ಹುಡುಗಿ ಬಗ್ಗೆ ನಿಮ್ಮ ಅಕ್ಕನ ಹತ್ರ ಹೇಳಿದೆ? ಫಾರಿನ್ನಲ್ಲಿರೋ ನಿಮ್ಮ ಅಕ್ಕ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸದ ಹುಡುಗಿ ಬಗ್ಗೆ ಕೇಳೋದಂದ್ರೆ ಹೇಗೆ? ಯಾರ ಹುಡುಗಿ? ಅದು ನೀವು ಹುಷಾರ್ ತಪ್ಪಿದಾಗ ನಮ್ಮ ಮನೆಗೊಬ್ಳು ಕೆಲ್ಸದೋಳು ಬಂದಿದ್ಲು ಬಾವಾ. ಕೆಲ್ಸಕ್ಕೆ ಇಟ್ಕೊಳ್ಳ ಬೇಡವಾ ಅಂತ ಅಕ್ಕನ ಕೇಳಿದ್ದಕ್ಕೆ ಬೇಡ ಅಂತ ಹೇಳಿದ್ಲು. ಅಕ್ಕ ಬೇಡ ಅಂತ ಹೇಳಿದ ತಕ್ಷಣ ಅವಶ್ಯಕತೆ ಇಲ್ಲ ಅಂತ ಕಳಿಸ್ಬಿಟ್ಟೆ. ಆ ವಿಷಯದ ಬಗ್ಗೆನೇ ಕೇಳಿದ್ದು. ನೀವು ರೆಸ್ಟ್ ಮಾಡಿ ಬಾವಾ. ಕೆಲಸದ ಹುಡುಗಿ ಬಗ್ಗೆ ವಾಗ್ದೇವಿ ಕೇಳೋದಂದ್ರೆ ಏನು? ಕೆಲಸದ ಹುಡುಗಿ ಬಗ್ಗೆ ವಾಗ್ದೇವಿ ಹತ್ರ ಹೇಳೋದಕ್ಕೆ ಶಾಂಭವಿ ಅಷ್ಟು ಟೆನ್ಷನ್ ಆಗಿದ್ಯಾಕೆ? ಯಾಕಮ್ಮ ಹೀಗೆ ಮಾಡಿದ್ರಿ? ಅರುಣ್ ಮಾವಂಗೋಸ್ಕರ ನೀವೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ಆದ್ರೆ ಅವ್ರಿಗೆ ಔಷಧಿ ಕೊಡೋ ಕೆಲಸ ಮಾತ್ರ ನನಗ್ ಮಾಡಕ್ ಬಿಟ್ಬಿಡಿ. ನಾನ್ ಹೇಳೋದನ್ನ ಕೇಳಿಸ್ಕೊಳ್ದೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಿದ್ಯಲ್ಲೇ. ನೀನ್ ಹೇಳಿದ್ದು ನಾವ್ ಕೇಳ್ಬೇಕಾ? ನಾವೇನ್ ಮಾಡ್ಬೇಕು, ನೀನೇನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಿಕ್ಕೆ ನೀನೇನ್ ಈ ಮನೆ ವಾರಸ್ದಾರಳು ಅನ್ಕೊಂಡಿದ್ಯಾ? ನಾವ್ ನಿನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸದವ್ರು ಅನ್ಕೊಂಡಿದ್ಯಾ? ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ನ ಏನ್ ಗಲಾಟೆ? ಈ ನಡುವೆ ನಿನ್ನ ಬಾಯಿಗಿಂತ ನಿನ್ನ ಕೈಯೇ ಜಾಸ್ತಿ ಮಾತಾಡ್ತಿದ್ಯಲ್ಲ. ಒಳಗಡೆ ಪಾವನವರಿದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಹೊರಗಡೆ ಈ ಕಿರ್ಚಾಟಗಳೇನು? ಏನಿದೆಲ್ಲ? ಏನ್ ನಡೀತು? ಅರುಣ್ ಮಾವಂಗೆ ಕಿತ್ಲೆ ರಸ ಔಷಧಿ ಎಲ್ಲ. ನಿನ್ನ ತಪ್ಪೇನೂ ಇಲ್ಲ ಅನ್ನೋ ಹಾಗೆ ವಿಷಯನೆಲ್ಲ ಮ್ಯಾನೇಜ್ ಮಾಡೋ ಅಗತ್ಯ ಏನೂ ಇಲ್ಲ. ಅದೇನು ಅಂತ ನಾನು ಹೇಳ್ತೀನಿ. ನಾಯಿನ್ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದು ತನ್ನ ಬುದ್ಧಿ ಬಿಡುತ್ತಾ? ಇವಳನ್ನ ಕರ್ಕೊಂಡು ಬಂದು ನೆತ್ತಿ ಮೇಲೆ ಕೂರ್ಸ್ಕೊಂಡಿರೋದಕ್ಕೆ ಈಗ ಎಲ್ಲರ ಮುಂದೆ ಬಾಲ ಅಲ್ಲಾಡಿಸ್ತಾ ಇದ್ದಾಳೆ. ಒಳಗಡೆ ವಾಗ್ದೇವಿ ವಿಡಿಯೋ ಕಾಲಲ್ಲಿ ಇದ್ದಾಳೆ. ಒಂದ್ ವೇಳೆ ವಾಗ್ದೇವಿ ನಿನ್ನ ನೋಡ್ಬಿಟ್ರೆ ನಿಮ್ಮ ಶಾಂಭವಿ ಮೇಡಮ್ನ ಬೈತಾಳೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗಮ್ಮ ಅಂತ ಹೇಳಿದೆ. ಅಯ್ಯೋ, ಕೇಳಲೇ ಇಲ್ವಲ್ಲ. ಅರುಣ್ ಪ್ರಸಾದ್ ಅವ್ರಿಗೆ ನನ್ ಕಂಡ್ರೆ ತುಂಬಾ ಇಷ್ಟ. ವಾಗ್ದೇವಿ ಅವರು ಏನು ಮಾತಾಡದೆ ಇರೋ ಹಾಗೆ ಅರುಣ್ ಪ್ರಸಾದ್ ಅವ್ರು ನೋಡ್ಕೋತಾರಮ್ಮ ಅಂತ ನನಗೆ ಹೇಳ್ತಾಳೆ. ಅಮ್ಮೋರೆ, ನಾನು ಹೀಗೆಲ್ಲ ಅಂದಿಲ್ಲಮ್ಮ. ಹಾಗಾದ್ರೆ ನಾವ್ ಹೇಳಿ ಸುಳ್ಳ? ನಿನ್ ಬಗ್ಗೆ ಸುಳ್ಳು ಹೇಳೋದ್ ಬಿಟ್ರೆ ನಮ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ವಾಗ್ದೇವಿ ಅವತ್ತು ಇವಳನ್ನ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳಿದ್ಲಲ್ಲ, ಮತ್ತೆ ಇವಳನ್ನ ಮನೇಲಿ ನೋಡಿದ್ರೆ ಗಲಾಟೆ ಮಾಡ್ತಾಳೆ, ಅದಕ್ಕೆ ಹೋಗ್ಬೇಡ ಅಂತ ಹೇಳ್ದೆ.
ಬಯಸ್ಕೋಬಾರ್ದು ಅಂತ ನಿಮಗೆ ಹೆಲ್ಪ್ ಮಾಡೋಣ ಅನ್ಕೊಂಡ್ರೆ ಅವಳು ನಾವೇ ಸುಳ್ಳು ಹೇಳ್ತಿದೀವಿ ಅಂತಿದ್ದಾಳೆ. ನಾನ್ ಯಾಕೆ ಸುಳ್ಳು ಹೇಳ್ತೀನಿ ಅಮ್ಮೋರೆ? ಏಯ್, ಶಾಂಭವಿ ನಿನ್ನ ಸರ್ಸು ತರ ನಡ್ಸೋಂದಿರೋ ತಪ್ಪಿಗೆ ಅರುಣ್ ಪ್ರಸಾದ್ ಅವ್ರು ಕೊಟ್ಟಿರೋ ಆಸ್ತಿನ ಬೇಡ ಅಂತ ಹೇಳ್ದೆ ತಗೊಂಡೆ. ಅಷ್ಟು ಬುದ್ಧಿವಂತಿಕೆ ಇರೋ ನಿನಗೆ ಸುಳ್ಳು ಹೇಳೋದೊಂದು ದೊಡ್ಡ ವಿಷಯನಾ? ವಾಗ್ದೇವಿ ಮೇಡಮ್ಗೆ ಇವಳು ಕಾಣಿಸ್ಕೋಬಾರ್ದು. ಮಾವನವ್ರಿಗೆ ಔಷಧಿ ಮತ್ತೆ ಜ್ಯೂಸ್ನ ನಾನ್ ಕೊಡ್ತೀನಿ, ನೀನು ಹೋಗು ಅಂತ ಹೇಳಿ ಟ್ರೇ ಇಸ್ಕೊಂಡೆ ಅತ್ತೆ. ನೀವು ಹೇಳ್ದಾಗ ಕೇಳೋದಕ್ಕೆ ನಾನಿವಾಗ ಮನೆ ಕೆಲಸ ಮಾಡೋ ಮಂಗಮ್ಮ ಅಲ್ಲ, ಸರಸು ಅಂತ ನನ್ನ ಕೈಯಲ್ಲಿದ್ದ ಟ್ರೇನ ಕಿತ್ಕೊಂಡು ಕೆಳಗ್ ಬೀಳ್ಸಿದ್ಲು. ಇದ್ಯಾವುದು ನಿಜ ಅಲ್ಲ ಅಮ್ಮೋರೆ. ವಾಗ್ದೇವ್ ಅಮ್ಮ ನಿಮ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದ ವಿಷಯನೇ ನಂಗೆ ಗೊತ್ತಿಲ್ಲ. ಬಾಯಿ ಮುಚ್ಚು, ಬಾಯಿ ಮುಚ್ಚು. ಅವ್ರು ಸ್ವಲ್ಪ ಹೊತ್ತಿರು ಅಂದ್ರೆ ಇರೋಕ್ಕಾಗೋದಿಲ್ವಾ? ಅಷ್ಟೊಂದು ಆಟಿಟ್ಯೂಡ್ ಏನ್ ನಿನಗೆ? ಅಮ್ಮ ನಿಜವಾಗ್ಲು ಅವ್ರು ನನ್ಗೆ ಹಾಗೆ ಹೇಳಲಿಲ್ಲ. ಅಮ್ಮವ್ರು ನನ್ನ ಹತ್ರ ಏನ್ ಹೇಳಿದ್ರು ಅಂದ್ರೆ, ನೀನ್ ಬಾಯಿ ಮುಚ್ಚು. ಬಾಯಿ ಮುಚ್ಚು ಅಂತ ಹೇಳಿದ್ರು ಕೂಡ ಒಂಚೂರು ಭಯ ಇಲ್ಲದೆ ಮಾತಾಡ್ತಿದ್ಯಾ ಅಂದ್ರೆ ಇವಳಿಗೆ ನಿನ್ನ ಬಗ್ಗೆ, ನಿನ್ನ ಮಾತಿನ ಬಗ್ಗೆ ಮರ್ಯಾದೆ ಇಲ್ಲ ಅಂತ ಇನ್ನೂ ನಿನ್ಗೆ ಅರ್ಥ ಆಗ್ಲಿಲ್ವಾ ಶಾಂಭವಿ? ಇವಳು ತಪ್ಪೇನೂ ಇಲ್ಲ, ನೀನ್ ಕೊಟ್ಟಿರೋ ಸಲಿಗೆಯಿಂದಾನೇ ಇವಳು ಹೀಗೆ ಮೆರೀತಾ ಇದ್ದಾಳೆ. ಸರ್ಸು, ಈ ಗಲಾಟೆ ಭಾವನೆಗೆ ಗೊತ್ತಾಗ್ಬಾರ್ದು. ನೀನ್ ಕಣ್ಣೊರೆಸ್ಕೊ. ಏನಿದೆಲ್ಲ? ನಿಮಗೆ ಜ್ಯೂಸ್ ಮತ್ತೆ ಮೆಡಿಸಿನ್ಸ್ ನ ತರುವಾಗ ಕೈ ಜಾರಿ ಗ್ಲಾಸ್ ಬಿದ್ದೋಯ್ತು. ಅದಕ್ಕೆ ಸರ್ಸು ಫೀಲ್ ಆಗ್ತಿದ್ದಾಳೆ ಭಾವ. ಗ್ಲಾಸ್ ಒಡೆದೋಗಿದ್ದಕ್ಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಲ್ಲಮ್ಮ. ಒಳ್ಳೆ ಹುಡುಗಿ ನೀನು. ಬಾ, ಊಟ ಮಾಡೋಣ. ಡಾಕ್ಟ್ರಪ್ಪ ಅದನ್ನೆಲ್ಲ ತಿನ್ಬಾರ್ದು ಅಂದಿದ್ದಾರೆ. ನಿಮಗ್ ಬೇರೆ ಏನಾದ್ರೂ ತರ್ತೀನಿ, ಸ್ವಲ್ಪ ಹೊತ್ತಿರಿ ಯಜಮಾನ್ರೆ. ಏನಮ್ಮ ಸರ್ಸು ಇದು? ನನ್ನನ್ನು ಯಜಮಾನ್ರು ಅಂತ ಕರೀದೆ, ಮಾವಯ್ಯ ಅಂತ ಕರಿ ಅಂತ ಎಷ್ಟು ಸಲ ಹೇಳ್ಬೇಕಮ್ಮ ನಿನಗೆ? ಈ ಮನೆಗೆ ಸೊಸೆಯಾಗಿ ಬಂದ್ರು ಮಾವಯ್ಯ ಅಂತ ಕರಿಯಲ್ವಾ? ನಾನು ನಿಜವಾಗ್ಲೂ ಈ ಮನೆ ಸೊಸೆನೇ ಮಾವಯ್ಯ. ನಿಮ್ಮನ್ನ ಮಾವ ಅಂತ ಕರೆಯೋ ಅದೃಷ್ಟದ ಗಳಿಗೆಗೋಸ್ಕರ ಎದುರು ನೋಡ್ತಿದ್ದೀನಿ. ಇವರಿನ್ನು ರಾಹುಲ್ಗೂ ಇವಳಿಗೂ ಮದ್ವೆ ಮಾಡ್ಬೇಕು ಅನ್ನೋ ಹುಚ್ಚು ಭ್ರಮೇಲೆ ಇದ್ದಾರೆ. ನಾನಿರೋವರೆಗೂ ಅದನ್ನ ನಡೆಯೋಕ್ ಬಿಡೋದಿಲ್ಲ. ನೋಡಮ್ಮ ಸರ್ಸು, ನಿಮ್ಮಮ್ಮ ನನಗೆ ತಂಗಿ ಅಂದಮೇಲೆ ನಾನು ನಿನಗೆ ಮಾವ ತಾನೇ ಆಗಬೇಕು. ಆದರೆ ನೀನು ಯಾಕೆ ಮನೆ ಕೆಲಸ ಮಾಡಬೇಕು? ನೀವೇನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಕೆಲಸದವ್ರು ಯಾರು? ಅಮ್ಮ ಸರ್ಸು, ಇನ್ಮೇಲೆ ನೀನು ಯಾವ ಕೆಲಸನೂ ಮಾಡಬಾರ್ದು. ನಿಮ್ಗೆ ನನ್ನ ಕೈಯಾರೆ ಅಡುಗೆ ಮಾಡಿದ್ರೇನೆ ನಂಗೆ ತೃಪ್ತಿ ಆಗೋದು. ದಯವಿಟ್ಟು ಇಲ್ಲ ಅನ್ಬೇಡಿ. ಸರಿನಮ್ಮ, ನೀನು ಹೋಗಿ ನೀರು ಟ್ಯಾಬ್ಲೆಟ್ಸು ತಗೊಂಬ. ಒಂದೇ ಒಂದು ಸೆಂಟಿಮೆಂಟಲ್ ಡೈಲಾಗ್ ಇಂದ ನಿಮ್ ಮಾವ ಬಾಯ್ ಬಿಡದೆ ಇರೋ ಹಾಗೆ ಮಾಡಿದ್ಲು ನೋಡಿದ್ಯಾ? ಅದು ಕೂಡ ನಿನ್ ಕೈಲಾಗ್ಲಿಲ್ವಲ್ಲ. ಹಲೋ ಸರ್, ನಾನು ರಾಮು ಮಾತಾಡ್ತಾ ಇದ್ದೀನಿ, ರಿಜಿಸ್ಟರ್ ಆಫೀಸಿಂದ. ಹಾಂ ರಾಮು ಹೇಳಿ. ನೀವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇಕು ಅಂತ ಕೇಳಿದ್ರಲ್ಲ ಸರ್, ಇವತ್ತು ಮಾಡಿಸ್ಕೊಡ್ತೀನಿ. ಮಧ್ಯಾಹ್ನ 3 ಗಂಟೆ ಒಳಗಡೆ ಬಂದ್ಬಿಡಿ, ನಿಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ. ವಾಟ್?
ಇವತ್ತಾ? ಹೌದು ಸರ್, ಗಂಡ ಹೆಂಡ್ತಿದ್ದು 4 ಮದುವೆ ಫೋಟೋನು ಬೇಕಾಗುತ್ತೆ ಸರ್. ಮದುವೆ ಫೋಟೋ ಈಗಲೇ ಬೇಕು ಅಂದರೆ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಹಿಂಗೆ ಸರ್, ಮದುವೆ ಫೋಟೋ ಕಂಪಲ್ಸರಿ ಸರ್. ನೀವು ಅರ್ಜೆಂಟ್ ಅಂದಿದ್ದಕ್ಕೆ ನಮ್ಮ ಸಾರ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಮೂಡ್ ಚೆನ್ನಾಗಿದ್ದಿದ್ದಕ್ಕೆ ಓಕೆ ಅಂತಂದು ರಿಜಿಸ್ಟರಲ್ಲಿ ನಿಮ್ಮ ಹೆಸರು ಕೂಡ ಎಂಟ್ರಿ ಮಾಡಿದ್ದೀನಿ ಸರ್. ಓ ಹೌದಾ? ಸಾಕ್ಷಿ ಸಿಗ್ನೇಚರ್ ಹಾಕೋದಕ್ಕೂ ಕೂಡ ಲಕ್ಕಿಲಿ ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ ಸರ್. ನೀವು ಬೇಗ ಬಂದರೆ ಕೆಲಸ ಆಗ್ಬಿಡುತ್ತೆ. ಇಲ್ಲಿ ತುಂಬ ಪ್ರೊಸೆಸಿಂಗ್ ಇರುತ್ತೆ ಸರ್. ಲೇಟ್ ಆದರೆ ಕೆಲಸಗಳಾಗಲ್ಲ. ಬೇಗ ಬಂದ್ಬಿಡಿ. ಸರಿ, ನಾವು ಬರ್ತೀವಿ. 2-3 ದಿನದಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿ 1 ದಿನಕ್ಕೆ ಮುಂಚೆನೇ ಹೇಳ್ತೀನಿ ಅಂತ ಹೇಳಿದ್ದ. ಈಗ ಸಡನ್ನಾಗಿ ಫೋನ್ ಮಾಡಿ ಬಾ ಅಂತ ಹೇಳ್ತಿದ್ದಾನೆ. ಸರಸ್ಸುನೀಗ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗೋದು? ಹೇಗೋ ಹೋದ್ರೆ ಆಯ್ತು. ಈ ಚಾನ್ಸ್ ಮಿಸ್ ಆದ್ರೆ ಪ್ರಾಜೆಕ್ಟೇ ಮಿಸ್ ಆಗ್ಬಿಡುತ್ತೆ. ಹೇಗಾದ್ರೂ ಸರಸ್ಸುನ್ ಕರ್ಕೊಂಡು ಹೋಗ್ಲೇಬೇಕು. ಅಪ್ಪ ಹೇಗಿದ್ದಾರೋ ಏನೋ. ಶಾಂಭವಿಯ ಮೋರು ನನ್ನ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ. ಜೈಲಿಂದ ಹೊರಗಡೆನೆ ಬರ್ದಿರೋ ಹಾಗೆ ಅಪ್ಪನ ಮೇಲೆ ಯಾವುದೋ ದೊಡ್ಡ ಕೇಸ್ ಹಾಕಿಸ್ತಿದ್ದಾರೆ. ಅಪ್ಪನ ಹೇಗೆ ಬಿಡಿಸ್ಕೊಂಡು ಬರೋದು? ಅಪ್ಪನ್ನ ಜೈಲಿಂದ ಬಿಡಿಸ್ಕೊಳ್ಳೋಕ್ಕೆ ಅರುಣ್ ಮಾವನ್ನ ಕೇಳೋಣ ಅಂದರೆ ಅರುಣ್ ಪ್ರಸಾದ್ ಮಾವಂಗೆ ಪ್ರಜ್ಞೆ ಬಂದಾಗಿಂದ ನಡೆದಿರೋ ಘಟನೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ಆ ಘಟನೆ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ ಅರುಣ್ ಮಾವಂಗೆ ಆಗಿದ್ದೆಲ್ಲ ಏನಾದ್ರೂ ಮರ್ತು ಹೋಗಿದ್ಯಾ? ನೀವು ತುಂಬಾ ದಿನಗಳ ನಂತರ ನಾರ್ಮಲ್ ಕಂಡೀಷನಿಗೆ ಬಂದಿದ್ದೀರಾ. ಜಾಸ್ತಿ ಮಾತಾಡ್ತಾ ತುಂಬಾ ಎಕ್ಸೈಟ್ ಆಗ್ತಿದ್ದೀರಾ. ಅಪ್ಪಂಗೋಸ್ಕರ ನಡೆದಿದ್ದನ್ನೆಲ್ಲ ಮತ್ತೆ ಅರುಣ್ ಮಾವಂಗ್ ನೆನ್ಪು ಮಾಡಿದ್ರೆ ಅರುಣ್ ಪ್ರಸಾದ್ ಮಾವ ಆವೇಶದಲ್ಲಿ ಮತ್ತೆ ಮುಂಚಿನ ಥರ ಆಗ್ಬಿಡ್ತಾರೋ ಏನೋ. ಅರುಣ್ ಮಾವನ ಆರೋಗ್ಯದ ಪರಿಸ್ಥಿತಿ ಸ್ವಲ್ಪನೇ ಸುಧಾರಿಸಿದ ಮೇಲೆ ಸರಿಯಾದ ಸಮಯ ನೋಡಿಕೊಂಡು ಹೇಳಬೇಕು. ಒಡವೆಗಳು ಅಮ್ಮ ಸರ್ಸು, ಬಾ ಅಮ್ಮ, ಕೂತ್ಕೋ. ಒಡವೆ ಪೆಟ್ಟಿಗೆನ ಯಾಕೆ ತಗೊಂಬಂದಿದ್ದೆ ಸರ್ಸು? ಇದು ನನಗೆ ಬೇಡ ಮಾವ. ನಾನು ಕೊಟ್ಟಿರೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲ, ಏನೂ ಇಲ್ಲ ಮಾವ. ನನಗೆ ಇಷ್ಟ ಇಲ್ಲ. ಇದು ನಿಮ್ಮ ಹತ್ರನೇ ಇರಲಿ. ನಿಜ ಹೇಳು ಸರ್ಸು, ಈ ಒಡವೆಗೋಸ್ಕರ ನಿನ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರಾ? ಶಾಂಭವಿ, ಕಾತ್ಯಾಯಿನಿ, ಎಲ್ರೂ ಯಾಕೆ ಕರೀತಿದ್ದೀರಾ ಮಾವ? ಏನ್ ಬಾವಾ? ಇದು ನಾನು ಸರ್ಸು ಕೊಟ್ಟಿರೋ ಒಡವೆಗಳು. ಈ ಒಡವೆಗಳಿಗೋಸ್ಕರ ನೀವ್ಯಾರಾದ್ರೂ ಸರ್ಸುಗೆ ತೊಂದರೆ ಕೊಟ್ಟಿದ್ದೀರಾ? ಯಾಕೆ ಹಾಗೆ ಕೇಳ್ತಿದ್ದೀರಾ ಬಾವಾ?
ಡ್ಯಾಡಿ ನಾವ್ಯಾಕೆ ಸರ್ಸುಗೆ ತೊಂದರೆ ಕೊಡ್ತೀವಿ? ಸರ್ಸುಗೆ ನಾವೆಲ್ಲ ಯಾಕೆ ಬೈತೀವಿ? ಯಾರು ಏನು ಮಾಡಿಲ್ಲ ಅಂದ್ರೆ ನಾನು ಅವಳಿಗೆ ಕೊಟ್ಟಿರೋ ಒಡವೆಗಳನ್ನ ಬೇಡ ಅಂತ ಯಾಕೆ ವಾಪಸ್ ಕೊಡ್ತಾ ಇದ್ದಾಳೆ? ಒಡವೆಗಳು ಬೇಡ ಅಂತ ವಾಪಸ್ ಕೊಟ್ರೆ ಸಂತೋಷ ಪಡೋದ್ ಬಿಟ್ಟು ಎಲ್ರನ್ನೂ ಕರೆದು ಪಂಚಾಯಿತಿ ಮಾಡ್ತಿದಾರಲ್ಲ. ನಿಜ ಹೇಳಿ, ಸರ್ಸುಗೆ ಯಾರು ಏನು ಹೇಳಿದ್ರು? ಏನ್ ಸರಸು, ಬಾವ ನಮ್ಮನ್ನೆಲ್ಲ ಕರೆಸಿ ಕೋರ್ಟಲ್ಲಿ ಅಪರಾಧಿಗಳನ್ನ ಪ್ರಶ್ನೆ ಕೇಳ್ತಿದ್ದಾರೆ. ನಮ್ ಬಗ್ಗೆ ಬಾವನ್ ಹತ್ರ ಏನ್ ಹೇಳಿದ್ಯಾ? ನಾನೇನು ಹೇಳಿಲ್ಲ ಅಮ್ಮೋರೆ. ನೀನೇನು ಹೇಳ್ದೆ ಅಣ್ಣ ನಮ್ಮನ್ನ ಯಾಕೆ ವಿಚಾರಿಸ್ತಾರೆ? ಸರ್ಸು ಹೇಳು ಸರ್ಸು, ಯಾರ ಬಗ್ಗೆ ಏನು ಹೇಳ್ದೆ? ನಾನು ಯಾರ ಬಗ್ಗೆನೂ ಏನು ಹೇಳಿಲ್ಲ ರಾಹುಲ್ ಅವರೇ. ಸರ್ಸು, ನೀನಿಲ್ಲಿ ಯಾರಿಗೂ ಭಯ ಪಡೋ ಅಗತ್ಯನೇ ಇಲ್ಲ. ಯಾರು ನಿನ್ಗೆ ಏನು ಹೇಳಿದ್ರು ಅಂತ ನಿಜ ಹೇಳು. ನಿಜಾನೇ ಹೇಳ್ತಿದ್ದೀನಿ ಮಾವ, ನಂಗೆ ಯಾರು ಏನು ಅಂದಿಲ್ಲ. ಯಾರು ಏನು ಹೇಳಿಲ್ಲ ಅಂದ್ರೆ ನಿನ್ನ ಕೊಟ್ಟಿರೋ ಒಡವೆಗಳನ್ನ ಯಾಕೆ ವಾಪಸ್ ಮಾಡ್ತಾ ಇದೀಯಾ? ಡ್ಯಾಡಿ ಯಾಕೆ ನನ್ನ ರೂಮಿಗೆ ಹೋಗ್ತಾ ಇದ್ದಾರೆ? ನಿನಗೆ ಯಾರು ಏನು ಹೇಳಿಲ್ಲ ಅಂತ ಹೇಳ್ತಾ ಇದೀಯ. ಆದ್ರೂ ನೀನು ನಾನು ಕೊಟ್ಟಿರೋ ಒಡವೆಗಳನ್ನ ನಂಗೆ ವಾಪಸ್ ಕೊಡ್ತಾ ಇದೀಯ ಅಂದ್ರೆ ನಿಂಗೆ ಇಷ್ಟ ಆಗಲಿಲ್ಲ ಅಂತಾಯ್ತು. ಆ ಒಡವೆಗಳು ನಿಂಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಈ ಒಡವೆಗಳನ್ನ ಇಸ್ಕೊಳ್ಳಮ್ಮ. ಇದು ನನ್ನ ಮಗಳದ್ದು. ಏನ್ ಮಾಡ್ತಾ ಇದ್ದೀರಾ ಡ್ಯಾಡಿ? ಅದು ನೀವು ನನಗೆ ಅಂತ ಕೊಡಿಸಿದ ಒಡವೆಗಳು. ನನ್ನ ಒಡವೆಗಳನ್ನ ಸರ್ಸುಗೆ ಯಾಕೆ ಕೊಡ್ತಿದ್ದೀರಾ? ನಿನಗೆ ಬೇಕು ಅಂದ್ರೆ ಹೊಸದಾಗಿ ಕೊಡಿಸ್ತೀನಮ್ಮ. ತಗೋ ಸರ್ಸು. ನಂಗೆ ಬೇಡ ಮಾವ. ತಗೊಳಮ್ಮ. ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ಯಮ್ಮ? ನಾನು ನಿನ್ಗೆ ಏನೇ ಕೊಟ್ಟರು ಬೇಡ ಅಂತ ಹೇಳಬಾರ್ದು ಅಂತ ಹೇಳಿದ್ನಲ್ವಾ? ತಗೋ. ನವ್ಯ, ನಿನಗೆ ಹೊಸದಾಗಿ ಕೊಡ್ತೀನಿ ಅಂತ ಹೇಳಿದ್ನಲ್ವಾ? ನನಗ್ ಕೊಡ್ಸೋ ಬದಲು ಈ ಸರ್ಸುಗೆ ಕೊಡಿಸ್ಬೋದಲ್ವಾ? ನನ್ನ ಒಡವೆ ಯಾಕೆ ಕೊಡ್ತಾ ಇದ್ದೀರಾ? ಈ ಒಡವೆನ ನೀವು ನಂಗೆ ಪ್ರೀತಿಯಿಂದ ಕೊಡಿಸಿದ್ರಿ. ಈ ಒಡವೆನ ಹಾಕೊಂತೀನಿ ಅಂತ ಅತ್ತಿಗೆ ನನ್ನನ್ನು ಎಷ್ಟೊಂದು ಸತಿ ಕೇಳಿದ್ರು. ಒಂದ್ಸಲ ಕೂಡ ನಾನು ಅವ್ರಿಗೆ ಕೊಟ್ಟಿಲ್ಲ. ಆ ಒಡವೆನ ನಾನು ನಿಮ್ಮ ಪ್ರೀತಿ ನೆನಪಾಗಿ ಇಟ್ಕೊಂಡಿದ್ದೆ. ಅದನ್ನ ನೀವೀಗ ಬೇರೆಯವರು ಕೊಡ್ತಿದ್ದೀರಾ ಅಂದ್ರೆ ನಿಮಗ್ ನನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಯ್ತು ಅಂತ ಅರ್ಥ. ಹೆತ್ತ ಮಗಳಾಗಿರೋ ನನಗಿಂತ ಇವಳನ್ನೇ ಹೆಚ್ಚು ಪ್ರೀತಿಸ್ತಾ ಇದ್ದೀರಾ ಅಂತ ಅರ್ಥ. ನಿಮ್ ಹೆಲ್ತ್ ಸರಿ ಇಲ್ಲದೆ ಇದ್ದಾಗ ಈ ಸರ್ಸು ನಿಮ್ಮನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಬಂದ್ಲು. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಈ ಸರ್ಸುಗೆ ಯಾಕೆ ವ್ಯಾಲ್ಯೂ ಕೊಡ್ತಾ ಇದ್ದೀರಾ? ನನಗಿಂತ ಇವಳಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ನಿಮಗ್ ನನಗಿಂತ ಇವಳೇ ಹೆಚ್ಚಾದ್ಲಾ? ಇವಳ ಮೇಲೆ ನಿಮ್ಗೆ ಇನ್ನೂ ಅದೇ ರೀತಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಿದ್ರೆ ಇವಳನ್ನ ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡಿಕೊಟ್ಟು ನಿಮ್ ತಲೆ ಮೇಲೆ ಕೂರಿಸ್ಕೊಳ್ಳಿ. ಯಜಮಾನ್ರೆ, ಬೇಡ ಯಜಮಾನ್ರೆ. ನೋಡಿದ್ರ ಚಿಕ್ಕಮ್ಮ, ಡ್ಯಾಡಿ ಆಫ್ಟರ್ ಆಲ್ ಕೆಲಸದವಳು. ನಿಲ್ಸು ನವ್ಯ.
ನಿನ್ ನೋವೇನು ಅಂತ ಎಲ್ರಿಗೂ ಅರ್ಥ ಆಗಿದೆ. ಆದ್ರೆ ನೀನೇ ಅರ್ಥ ಮಾಡ್ಕೋತಿಲ್ಲ. ನಿಮ್ ಡ್ಯಾಡಿ ಇತ್ತೀಚೆಗಷ್ಟೇ ಹುಷಾರಾಗಿದ್ದಾರೆ. ಅವರು ಜಾಸ್ತಿ ಟೆನ್ಷನ್ ತಗೊಳ್ಬಾರ್ದು ಅಂತ, ತುಂಬಾ ಎಮೋಷನಲ್ ಆಗ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ವಿಷಯನ ಮರ್ತ್ ಹೋಗಿ ಆಫ್ಟರ್ ಆಲ್ ಇಷ್ಟು ಚಿಕ್ಕ ಒಡವೆಗಳಿಗೋಸ್ಕರ ಇಷ್ಟೊಂದು ಜಗಳ ಮಾಡ್ತೀಯಾ? ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನಗೆ? ಒಳಗ್ ಹೋಗು. ನವ್ಯ ಎಷ್ಟು ನೊಂದ್ಕೊಂಡು ಹೋದ್ಲು ನೋಡ್ದ್ಯಾ? ಈಗ ನಿನಗೆ ಮನಃಶಾಂತಿನಾ? ನವ್ಯ ಅರ್ಥ ಮಾಡ್ಕೊಳ್ಳೋದು ಒಳಗೆ ಹೋಗಿದ್ದಕ್ಕೆ ಸರ್ಸುನ್ ಯಾಕೆ ಬೈಯೋದು? ಮನೆಯಲ್ಲಿ ಏನೇನು ನಡೆದ್ರು, ಯಾರೇನು ಮಾಡಿದ್ರು ಎಲ್ಲದಕ್ಕೂ ಸರ್ಸುನೇ ಕಾರಣ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಸರ್ಸುಗೆ ಯಾರೇ ಏನೇ ಅಂದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ?